ಮನಸ್ಸು ಒಂದಿದ್ದರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಕೆಲವೊಬ್ಬರು ಹಿರಿಯರು ತುಂಬ ಒಳ್ಳೆಯ ಉದಾಹರಣೆಗಳಾಗ್ತಾರೆ. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಕುಂಟು ನೆಪಗಳನ್ನು. ಏನೋ ಕೈ ನೋಯ್ತು, ಕಾಲು ನೋಯ್ತು, ಇಲ್ಲಿಂದ ಒಂದು ಬಸ್ ಸ್ಟ್ಯಾಂಡಿಗೆ ಹೋಗಬೇಕು ಅಂದರೆ ನಮಗೊಂದು ಡ್ರಾಪ್ ಬೇಕು, ಇಲ್ಲ ಆಟೋ ಬೇಕು, ಇಲ್ಲ ಸಿಟಿ ಬಸ್ ಬೇಕು. ಆದರೆ ಕೆಲವೊಬ್ಬರು ಹಳ್ಳಿಗಿರೋದು ಎಷ್ಟು ಗಟ್ಟಿ ಇರ್ತಾರೆ ಅಂತ ಹೇಳಿದ್ರೆ ಅಬ್ಬಾ, ಅವ್ರ ಪಾದ ಕಮಲಗಳಿಗೆ ಇಲ್ಲಿಂದಲೇ ನಮಸ್ಕಾರ ಮಾಡಬೇಕು ಅಂತ ಅನಿಸುತ್ತೆ. ಇವತ್ತು ಕೆಲವೊಂದು ಮನೆಯಲ್ಲಿ ಬರೀ 8-10 ಮೆಟ್ಲುಗಳನ್ನು ಹತ್ತಿ ಇಳಿಯೋದಕ್ಕೆ ಕಷ್ಟ ಆಗುತ್ತೆ ಕೆಲವೊಬ್ಬರಿಗೆ. ಆದರೆ ಕೆಲವೊಬ್ಬರು ಮಹಿಳೆಯರು, ಅಜ್ಜಿಯಂದರು ಅದು ಎಷ್ಟು ಗಟ್ಟಿ ಇರ್ತಾರೆ ಅಂತ ಹೇಳಿದ್ರೆ ಅಬ್ಬಬ್ಬಬ್ಬ, ನನಗಂತೂ ನಿಜಕ್ಕೂ ಕೂಡ ಆಶ್ಚರ್ಯ ಆಗತ್ತೆ. ಅದು ಕೂಡ ಒಬ್ಬ ಶತಾಯುಷಿ ಆಗಿರ್ತಕ್ಕಂಥ 116 ವರ್ಷದ ಅಜ್ಜಿ ಬರೀ ಕಾಲಲ್ಲಿ ತಿರುಪತಿ ಬೆಟ್ಟವನ್ನು ಹತ್ತುತ್ತೆ ಅಂತ ಹೇಳಿದ್ರೆ ನೀವು ನಂಬಲಿಕ್ಕೂ ಅಸಾಧ್ಯ. ನೋಡಿ, 50-60 ವರ್ಷಕ್ಕೇ ಇಲ್ಲಿ ಹಾಸ್ಪಿಟ್ಲ್ಗಳಿಗೆ ಹೋಗಬೇಕು, ಏನೋ ಮಂಡಿ ಚಿಪ್ಪನ್ನು ಹಾಕಿಸ್ಕೋಬೇಕು, ಹೀಗೆ ಹಲವಾರು ಕಾರಣಗಳನ್ನ ಹೇಳ್ತಾ ಇರ್ತಾರೆ ನಮ್ಮ ಮನೆಗಳಲ್ಲಿ. ಆದರೆ ಇದು 116 ವರ್ಷದ ಅಜ್ಜಿ ಕಾಲುದಾರಿಯಲ್ಲಿ, ಅಲಿಪಿರಿ ಒಂದು ಕಾಲುದಾರಿಯಲ್ಲಿ ಹೆಚ್ಚು ಕಡಿಮೆ 3250 ಮೆಟ್ಟಲುಗಳನ್ನು ಹತ್ತಿ ಆ ವೆಂಕಟೇಶ್ವರನ ದರ್ಶನವನ್ನು ಮಾಡುತ್ತೆ. TTD ಅವರು ಕೂಡ ಫುಲ್ಲು ಖುಷಿಯಾಗ್ಬಿಡ್ತಾರೆ. ಏನು ಸೌಭಾಗ್ಯ ಇದು, ಅಜ್ಜಿ 116 ವರ್ಷದ ಅಜ್ಜಿ ಹೇಗೆ ಹತ್ಕೊಂಡ್ಬಂತು ಅಂಥೇಳಿ ಅವರೇ ಖುದ್ದು ಬಂದು ಅಲ್ಲಿಗೆ ಅಜ್ಜಿನ ರಿಸೀವ್ ಮಾಡಿಕೊಂಡು ಅಜ್ಜಿಗೆ VIP ದರ್ಶನವನ್ನು ಮಾಡಿಸ್ತಾರೆ. ಸೊ ಇದೇ ಅಲ್ವಾ, ಆ ಅಜ್ಜಿಗೂ ಒಂದು ಕುತೂಹಲ, ಒಂದು ಆಸೆ ಇತ್ತು. ಕೊನೆಗೆ ನಾನು ಕಣ್ಣು ಮುಚ್ಚೋದ್ರೊಳಗೆ ಆ ವೆಂಕಟೇಶ್ವರನ ದರ್ಶನವನ್ನು ಮಾಡ್ಕೋಬೇಕು ಅಂಥೇಳಿ. ಅದಕ್ಕಾಗಿ ಅಜ್ಜಿ ಬರಿಕಾಲಲ್ಲೇ ಮೆಟ್ಟಲು ಹತ್ಕೊಂಡ್ಬರ್ತಾರೆ. ಆ ಅಜ್ಜಿಗೆ 116 ವರ್ಷ. ಸೊ TTDಯಿಂದ ವಿಶೇಷವಾಗಿರ್ತಕ್ಕಂಥ ಸನ್ಮಾನವನ್ನು ಮಾಡ್ತಾರೆ, VIP ದರ್ಶನವನ್ನು ಕೊಡ್ತಾರೆ. ಸೊ ಅಪಾರ ಭಕ್ತಿಯಿಂದ ಅಜ್ಜಿ ಅಲಿಪಿರಿ ಮೆಟ್ಟಲುಗಳನ್ನ ಹತ್ಕೊಂಡು, ನಿಜವಾಗ್ಲೂ ಕೂಡ ನಾನು ತುಂಬ ಸಲ ಹತ್ಕೊಂಡು ಹೋಗಿದ್ದೀನಿ. ಆದರೆ ಅದಷ್ಟು ಸುಲಭ ಅಲ್ಲ ಅಂದ್ಕೊಂಡಷ್ಟು. 3250 ಮೆಟ್ಟಲು ನಮ್ಮಂಥ ಯುವಕರಿಗೆ ಕಷ್ಟ ಆಗುತ್ತೆ. ಆದರೆ ಆ 116 ವರ್ಷದ ಅಜ್ಜಿ ಅದು ಹಿಂಗೆ ಹತ್ಕೊಂಡು ಹೋಯ್ತು ಅಂತಕ್ಕಂಥದ್ದೇ ಆಶ್ಚರ್ಯ. ಎನಿಯೋ ಬಹುಶಃ ವೆಂಕಟೇಶ್ವರನ ಅನುಗ್ರಹ ಇದ್ದರೆ ಎಲ್ಲವೂ ಸಾಧ್ಯ. ಆ ಭಗವಂತ ಯಾರನ್ನು ಹೇಗೆ ಕರೆಸ್ಕೋಬೇಕು ಅಂತಾನೆ ಹಾಗೆ ಕರೆಸ್ಕೊಳ್ತಾನೆ ಅನ್ನೋದಕ್ಕೆ ಬಹುಶಃ ಈ ಒಂದು ಅಜ್ಜಿ ಸಾಕ್ಷಿ ಅನಿಸುತ್ತೆ. ನೀವೆಲ್ಲ ನೋಡ್ತಾ ಇದ್ದೀರಿ, ನಮ್ಮ V1 ವಾಹಿನಿಯಲ್ಲಿ ತೋರಿಸ್ತಾ ಇದ್ದೀವಿ. ಆ ಅಜ್ಜಿಗೆ ನಿಂತ್ಕೊಳೋದಕ್ಕೂ ಕಷ್ಟ, ಗೂನ್ ಬೆನ್ನಾಗಿದೆ, 116 ವರ್ಷ ವಯಸ್ಸು. ಆ ಒಂದು ಅಜ್ಜಿ ಅಷ್ಟು ಮೆಟ್ಲುಗಳನ್ನ ಹತ್ಕೊಂಡು 3250 ಮೆಟ್ಲುಗಳನ್ನ ಹತ್ಕೊಂಡು ಅಲ್ಲಿಗೆ ಬಂದು ವೆಂಕಟೇಶ್ವರನ ದರ್ಶನ ಮಾಡುತ್ತೆ ಅಂತ ಹೇಳಿದ್ರೆ ಅಜ್ಜಿಗೂ ಕೂಡ ವೆಂಕಟೇಶ್ವರ ತುಂಬ ಖುಷಿಯಾಗ್ಬಿಟ್ಟ ಅಂತ ಅನಿಸುತ್ತೆ. ಹಾಗಾಗಿ ತನ್ನ ಸಹಪಾಠಿಗಳನ್ನೆಲ್ಲ ಅಲ್ಲಿ ಕಳಿಸ್ಬಿಟ್ಟು ಅಜ್ಜಿಗೆ VIP ದರ್ಶನ, ಅದರ ಜೊತೆಗೆ ವಿಶೇಷವಾಗಿರ್ತಕ್ಕಂಥ TTDಯಿಂದ ಅಂದರೆ ತಿರುಪತಿ ತಿರುಮಲ ದೇವಸ್ಥಾನ ಮಂಡಳಿಯಿಂದ ಅದ್ಧೂರಿಯಾಗಿ ಸನ್ಮಾನವನ್ನು ಮಾಡಿ ಕಳಿಸ್ಕೊಡ್ತಾರೆ. ಸೊ ನಾನಂತೂ ನಿಜಕ್ಕೂ ಕೂಡ ಅಜ್ಜಿಗೆ ಇಲ್ಲಿನೇ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸೊ ನಿಮ್ಮಂಥ ಅಜ್ಜಿ ಅಂದರೆ ಬಹುಶಃ ನಮ್ಮ ಭಾರತದ ಮಹಿಳೆಯರಿಗೆಲ್ಲರಿಗೂ ಒಂದು ಸ್ಫೂರ್ತಿ ಅಂತ ಅನಿಸುತ್ತೆ. ಸೊ ತುಂಬ ಖುಷಿ ಆಯಿತು. ಆ ಅಜ್ಜಿಗೊಂದು ಹಾರ್ದಿಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಆ ಭಗವಂತನ ಕೃಪಾ ಕಟಾಕ್ಷದಿಂದ ಇನ್ನಷ್ಟು ವರ್ಷಗಳ ಕಾಲ ಅಜ್ಜಿ ಹೀಗೆ ಸುಖವಾಗಿ ಆರೋಗ್ಯವಾಗಿ ಇರಲಿ ಅಂಥೇಳಿ ಬಯಸ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ನಾನು ಹೇಳ್ತಕ್ಕಂಥದ್ದು ಇಷ್ಟೇ. ಸೊ ದಯವಿಟ್ಟು ಕಾಲು ನೋವು, ಕೈ ನೋವು ಅಂತ ಕಾರಣಗಳನ್ನ ಹೇಳ್ಬಿಡಿ. ನೋಡಿ, 116 ವರ್ಷದ ಅಜ್ಜಿ 3250 ಮೆಟ್ಲುಗಳನ್ನ ಹತ್ಕೊಂಡು ಹೋಗುತ್ತೆ ಅಂದರೆ ಸಾಮಾನ್ಯನಾ? ಸೊ ನೀವು ಕೂಡ ಸಾಧ್ಯವಾದಷ್ಟು ತಿರುಪತಿಗೆ ಹತ್ಕೊಂಡು ಹೋಗದೇ ಇದ್ರೂ ಪರವಾಗಿಲ್ಲ, ನಿಮ್ಮ ಮನೆ ಹತ್ತಿರ ಎಲ್ಲಿ ಸಾಧ್ಯವಾಗುತ್ತೆ ಬೆಳಗಿಂದ ಒಂದು 10 ನಿಮಿಷನೋ ಅಥವಾ ಸಾಯಂಕಾಲ ಒಂದು 10 ನಿಮಿಷನೋ ವಾಕ್ ಮಾಡಿ ನಿಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಬನ್ನಿ, ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ